ನಮಸ್ತೆ, ನಾನು ನಿಮ್ಮ ಪ್ರೀತಿಯ ರಾಹುಲ್ ಸೇಡಿಕರ್. ನಮ್ಮ ರಾಹುಲ್ ಸೇಡಿಕರ್ ಯೂಟ್ಯೂಬ್ ಚಾನಲ್ಗೆ ತಮ್ಮ ಪ್ರೀತಿಯ ಸ್ವಾಗತ. ಇಂದಿನ ವಿಶೇಷತೆ ಬಂದಾಗ ಪ್ರಮುಖವಾಗಿ ಇತ್ತೀಚೆಗೆ ಏನಪ್ಪ ಬಂದಾಗ ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್ ಪ್ರಶಸ್ತಿ ಕೊಟ್ರು ಅದಲ್ವಾ. ಅದರ ಪ್ರಮುಖ ಗೊತ್ತಂದ್ರೆ ನಮ್ಮ ಭಾರತೀಯರು ಪಡ್ಕೊಂಡಾರ, ಭಾರತೀಯರು ಮತ್ತೆ ನಮ್ಮ ಪ್ರೀತಿಯ ಕನ್ನಡಿಗರು ಪಡ್ಕೊಂಡಾರ ಅದಲ್ವಾ. ಹೀಗಾಗಿ ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್ ಪ್ರಶಸ್ತಿ ಯಾರು ಪಡ್ಕೊಂಡ್ರು ಅದಲ್ವಾ. ಈ ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್ ಪ್ರಶಸ್ತಿ ಯಾವ ಚಿತ್ರ ಕೊಡ್ತಾರ, ಮತ್ ಬುಕರ್ ಪ್ರಶಸ್ತಿ ಯಾವ ಚಿತ್ರ ಕೊಡ್ತಾರ ಅಂತಕ್ಕಂತ ಒಂದಿಷ್ಟು ಮಾಹಿತಿ ಹಿಂದಿನ ತರಗತಿಯಲ್ಲಿ ನೋಡೋಣ ಬರ್ರಿ ಅದಲ್ವಾ. ಪ್ರಚಲಿತ ಘಟನೆ ವಿತ್ ಜಿಕೆ ಅಂತಕ್ಕಂತ ತರಗತಿ ನೋಡೋಣ ಬರ್ರಿ ಅದಲ್ವಾ. ಈ ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್ ಪ್ರಶಸ್ತಿ ಅಂತ ಬಂದಾಗ ಕರೆಂಟ್ ಅಫೇರ್ಸ್ ಅದು ಪ್ರಚಲಿತ ಘಟನೆ ಕ್ವಶನ್ ಕೇಳ್ಬೋದು. ಏನ್ ಗೊತ್ತೇನ್ರಿ, 2025 ಅದಲ್ವಾ. 2025 ಏನ್ ಗೊತ್ತೇನ್ರಿ, ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್ ಪ್ರಶಸ್ತಿ ವಿಜೇತನ್ ಬಂದಾಗ ಗೊತ್ತಿರ್ಬೇಕು. ಅವ್ರು ಯಾರು ಗೊತ್ತೇನ್ರಿ, ಸಿಂಪಲ್ ಆಗಿ ಭಾನು ಏನ್ ಗೊತ್ತೇನ್ರಿ, ಭಾನು ಅದೆಲ್ಲ ಭಾನು ಏನ್ ಗೊತ್ತೇನ್ರಿ ಸರ್, ಮುಸ್ತಾಕ್ ಅಂತಕ್ಕಂಥವ್ರು ಏನ್ ಮಾಡ್ತಾರೆ ಗೊತ್ತೇನ್ರಿ, ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್ ಪ್ರಶಸ್ತಿ ಪಡ್ಕೊತಾರೆ. 2025 ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್ ಪ್ರಶಸ್ತಿ ವಿಜೇತರ ಬಂದಾಗ ಭಾನು ಮುಸ್ತಕ್ ಅವ್ರು ಅದಲ್ವಾ. ಈಗ ನೋಡ್ರಿ ನಂತರ ಬಂದಾಗ ಈ ಭಾನು ಮುಸ್ತಕ್ ಅವರು ಯಾವ ಕೃತಿ ಪಡ್ಕೊತಾರ ಗೊತ್ತೇನ್ರಿ, ಹೃದಯ ದೀಪ ಅಂತಕ್ಕಂಥ ಕೃತಿ. ಯಾವ ದೀಪ ಗೊತ್ತೇನ್ರಿ, ಹೃದಯ ದೀಪ ಅಂತಕ್ಕಂಥ ಕೃತಿ ಬರೀತಾರದಲ್ವಾ. ಈ ಕೃತಿ ಏನ್ ಗೊತ್ತೇನ್ರಿ, ಇಂಗ್ಲಿಷ್ ಭಾಷೆದಾಗ ಅನುವಾದ ಮಾಡ್ತಾರೆ. ಸರ್ ಇಂಗ್ಲಿಷ್ ಏನ್ ಗೊತ್ತೇನ್ರಿ, ಹಾರ್ಟ್ ಲ್ಯಾಂಪ್ ಅಂತಕ್ಕಂಥ ಕೃತಿ ಬರೀತಾರ. ಈ ಕೃತಿಗೆ ಏನ್ ಗೊತ್ತೇನ್ರಿ, 2025 ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್ ಪ್ರಶಸ್ತಿ ಪಡ್ಕೊತೈತಿ ಅದಲ್ವಾ. ಈ ಹೃದಯ ದೀಪ ಅಂತಕ್ಕಂಥ ಕೃತಿ ನೋಡ್ರಿ ಯಾರ ಅನುವಾದ ಮಾಡ್ತಾರ್ರಿ ಸರ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು, ಅನುವಾದಕರ ಅಂತ ಬಂದಾಗ ಗೊತ್ತಿರ್ಬೇಕು. ಯಾರು ಗೊತ್ತೇನ್ರಿ, ದೀಪಾ ಬಸ್ತಿ. ಯಾವ ಬಸ್ತಿ ಗೊತ್ತೇನ್ರಿ, ದೀಪಾ ಬಸ್ತಿ ಅಂತಕ್ಕಂಥ ಏನ್ ಮಾಡ್ತಾರ, ಅನುವಾದ ಮಾಡ್ತಾರೆ. ಏನ್ ಗೊತ್ತೇನ್ರಿ ಸರಿ, ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್ ಪ್ರಶಸ್ತಿಯನ್ನು ಪಡೆದುಕೊಂಡ ಎರಡನೇ ಭಾರತೀಯ ಬಂದಾಗ ಗೊತ್ತೇನ್, ಭಾನು ಮುಸ್ತಾಕ್ ಅವರು ಅದಲ್ವಾ. ಮತ್ತೇನ್ ಗೊತ್ತೇನ್ರಿ, ಈ ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್ ಪ್ರಶಸ್ತಿಯನ್ನು ಪಡೆದುಕೊಂಡ ಕನ್ನಡತಿ ಯಾರು ಬಂದ ಮೊದಲ ಕನ್ನಡತಿ ಯಾರು ಗೊತ್ತೇನ್ರಿ, ಭಾನು ಮುಸ್ತಾಕ್ ಅವರು. ಈ ಭಾನು ಮುಸ್ತಕ್ ಅವ್ರ ಏನ್ ಗೊತ್ತೇನ್ರಿ, ಯಾವ ರಾಜ್ಯದ ಬಂದಾಗ ನಮ್ಮ ಪ್ರೀತಿ ಏನ್ ಗೊತ್ತೇನ್ರಿ, ಕರ್ನಾಟಕ ರಾಜ್ಯ ಅದಲ್ವಾ. ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಿದವ್ರ ಗೊತ್ತೇನ್ರಿ, ಒಂದ್ ಜಿಲ್ಲೆ ಬರ್ತೈತಲ್ವಾ, ಅದ್ ಯಾವ್ದು ಗೊತ್ತೇನ್ರಿ, ಹಾಸನದವ್ರ ಅಂತಕ್ಕಂತ ಗೊತ್ತಿರ್ಬೇಕು. ಎಲ್ಲಿ ಗೊತ್ತೇನ್ರಿ, ಹಾಸನದವ್ರ. ಸರ್ ನೆಕ್ಸ್ಟ್ ಬಂದಾಗ ಈ ದೀಪಾ ಬಸ್ತಿ ಇದಾರಲ್ವಾ, ಈ ದೀಪಾ ಬಸ್ತಿ ಗೊತ್ತೇನೆ ನಮ್ಮ ಕರ್ನಾಟಕ ರಾಜ್ಯ ರೀ. ಸರ್ ನಮ್ ಕರ್ನಾಟಕ ರಾಜ್ಯದಾಗ ಎಲ್ ಗೊತ್ತೇನ್ರಿ, ಸಿಂಪಲ್ ಆಗಿ ಗೊತ್ತಿರ್ಬೇಕು. ಏನ್ ಗೊತ್ತೇನ್ರಿ, ಕೊಡಗು ಅಂತಕ್ಕಂಥ ಜಿಲ್ಲೆ ಬರ್ತದ ಅಲ್ವಾ. ಈ ಕೊಡಗುದರ ಅಂತ ಗೊತ್ತಿರ್ಬೇಕು. ಏನ್ ಗೊತ್ತೇನ್ರಿ, ಕೊಡಗು ಅಂತಂದಾಗ ನಮ್ಮ ಪ್ರೀತಿಯ ಕರ್ನಾಟಕದ ಗೊತ್ತೇನ್ರಿ, ಕಾಶ್ಮೀರ ಅಂತ ಕರೀತಾರೆ ಅದಲ್ವಾ. ಇಂಥ ದೀಪಾವಸ್ತಿ ಏನ್ ಮಾಡ್ತಾರ ಗೊತ್ತೇನ್ರಿ, ಹೃದಯ ದೀಪ ಅಂತಕ್ಕಂಥ ಕೃತಿ ಏನ್ ಮಾಡ್ತಾರ, ಅನುವಾದ ಮಾಡ್ತಾರ. ಅದಕ್ಕಾಗಿ 2025 ಏನ್ ಗೊತ್ತೇನ್ರಿ, ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್ ಪ್ರಶಸ್ತಿ ಪಡ್ಕೋತಾರ ಅಂತ ಗೊತ್ತಿರ್ಬೇಕು. ಸದ್ಯ ಗೊತ್ತಿರ್ಬೇಕು. ನಂತರ ಬಂದೇನ್ ಗೊತ್ತೇನ್ರಿ, ಈ ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್ ಪ್ರಶಸ್ತಿ ಅಲ್ವಾ, ಯಾವ ಚಿತ್ರ ಕೊಡ್ತಾರ ಅಂತ ಗೊತ್ತಿರ್ಬೇಕು. ಈ ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್ ಪ್ರಶಸ್ತಿ ಅಂತಕ್ಕಂಥದ್ದು ಯಾವ ಚಿತ್ರ ಕೊಡ್ತಾರೆ ಗೊತ್ತೇನ್ರಿ ಸರ್, ಇಂಗ್ಲಿಷ್ ಭಾಷೆಗೆ. ಏನ್ ಗೊತ್ತೇನ್ರಿ ಸರ್, ಇಂಗ್ಲಿಷ್ ಭಾಷೆಗೆ, ಇಂಗ್ಲಿಷ್ ಏನ್ ಗೊತ್ತೇನ್ರಿ ಸರ್, ಇಂಗ್ಲಿಷ್ ಭಾಷೆಗೆ ಏನ್ ಗೊತ್ತೇನ್ರಿ, ಭಾಷಾಂತರ. ಇಂಗ್ಲಿಷ್ ಭಾಷೆಗೆ ಏನ್ ಗೊತ್ತೇನ್ರಿ ಸರ್, ಭಾಷಾಂತರ ಏನ್ ಗೊತ್ತೇನ್ರಿ, ಭಾಷಾಂತರ ಏನ್ ಗೊತ್ತೇನ್ರಿ, ಗೊಂಡ ಕೃತಿಗಳಿಗ ನೀಡುವ ಪ್ರಶಸ್ತಿ ಯಾವ್ದಾಗ ಗೊತ್ತೇನ್ರಿ, ಸಿಂಪಲ್ ಆಗಿ ಗೊತ್ತಿರ್ಬೇಕು. ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್ ಪ್ರಶಸ್ತಿ ಅಂತ ಗೊತ್ತಿರ್ಬೇಕು. ಅಂದ್ರೆ ಏನ್ ಗೊತ್ತೇನ್ರಿ, ಇವಾಗ ಸಪೋಸ್ ಏನ್ ಗೊತ್ತೇನ್ರಿ, ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಉರ್ದು ಆಗಿರ್ಬೋದು, ಈ ಬೇರೆ ಭಾಷೆ ಕೃತಿ ಬರೀತಾರಲ್ವಾ, ಆ ಬೇರೆ ಭಾಷೆ ಇರ್ತಕ್ಕಂಥ ಕೃತಿ ಏನ್ ಗೊತ್ತೇನ್ರಿ, ಇಂಗ್ಲಿಷ್ ಭಾಷೆಗೆ ಭಾಷಾಂತರಗೊಳಿಸ್ತಾರಲ್ವಾ, ಅಂತ ಕೃತಿಗಳು ನೀಡುವ ಪ್ರಶಸ್ತಿ ಯಾವ್ದಾಗ ಗೊತ್ತೇನ್ರಿ, ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್ ಪ್ರಶಸ್ತಿ. ಮತ್ ನೋಡ್ರಿ ಇಂಗ್ಲಿಷ್ ಭಾಷೆ ಅದಲ್ವಾ, ಇಂಗ್ಲಿಷ್ ಭಾಷೆಗೆ ನೋಡ್ರಿ ಯಾರು ಟ್ರಾನ್ಸ್ಲೇಟ್ ಮಾಡ್ತಾರೆ ನೋಡ್ರಿ, ಆ ಟ್ರಾನ್ಸ್ಲೇಟ್ ಮಾಡಿದವ್ರಿಗೆ ನೀಡುವ ಪ್ರಶಸ್ತಿ ಯಾವ್ದು ಗೊತ್ತೇನ್ರಿ, ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್ ಪ್ರಶಸ್ತಿ. ನೋಡ್ರಿ ಇಂತ ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್ ಪ್ರಶಸ್ತಿ ನೀಡುವ ದೇಶ ಗೊತ್ತಿರ್ಬೇಕು. ಯಾವ ದೇಶ ಗೊತ್ತೇನ್ರಿ, ಯುಕೆ ಅಂತಕ್ಕಂಥ ದೇಶ. ಸರಿ ಯುಕೆ ಅಂದ್ರೆ ಗೊತ್ತಿರ್ಬೇಕೇನ್ ಗೊತ್ತಾ, ಯುನೈಟೆಡ್ ಕಿಂಗ್ಡಮ್ ಅದಲ್ವಾ. ಇಂಗ್ಲೆಂಡ್ ಕೂಡ ಅಂತ ಕರೀತಾರೆ ಅದಲ್ವಾ. ಇಂತ ಇಂಗ್ಲೆಂಡ್ ದೇಶದ ಗೊತ್ತೇನ್ರಿ, ರಾಜಧಾನಿ ಗೊತ್ತಿರ್ಬೇಕು, ಲಂಡನ್ ಅಂತಕ್ಕಂಥದ್ದು ಅದಲ್ವಾ. ಇಂಗ್ಲೆಂಡ್ ದೇಶ ರಾಜಧಾನಿ ಗೊತ್ತೇನ್ರಿ, ಸಿಂಪಲ್ ಆಗಿ ಗೊತ್ತಿರ್ಬೇಕು, ಲಂಡನ್ ಅಂತಕ್ಕಂಥದ್ದು. ಇದ್ರ ಕರೆನ್ಸಿ ಯಾವ್ದಾಗ ಗೊತ್ತೇನ್ರಿ, ಸಿಂಪಲ್ ಆಗಿ ಗೊತ್ತಿರ್ಬೇಕು. ಪೌಂಡ್ ಏನ್ ಗೊತ್ತೇನ್ರಿ, ಸ್ಟರ್ಲಿಂಗ್ ಅಂತಕ್ಕಂಥ ಏನ್ ಗೊತ್ತೇನ್ರಿ, ಇದ್ರ ಕರೆನ್ಸಿ ಗೊತ್ತಿಲ್ಲ. ನಂತರ ಸಿಂಪಲ್ ಆಗಿ ಗೊತ್ತಿರ್ಬೇಕು, ಇಂಗ್ಲೆಂಡ್ ದೇಶಕ್ಕೆ ಕೊಡ್ತಾರ. ಮತ್ತೇನ್ ಗೊತ್ತೇನ್ರಿ, ಈ ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್ ಪ್ರಶಸ್ತಿ ಎಲ್ಲಿ ಕೊಡ್ತಾರ ಗೊತ್ತೇನ್ರಿ, ಇಂಗ್ಲೆಂಡ್ ದೇಶದ ಅದಲ್ವಾ. ಏನ್ ಗೊತ್ತೇನ್ರಿ ಸರ್, ಲಂಡನ್ ದಾಗ ಕೊಡ್ತಾರ ಗೊತ್ತಿಲ್ಲ. ಲಂಡನ್ ದಾಗ ಏನ್ ಗೊತ್ತೇನ್ರಿ, ಗೋಹಿಲ್ ಹಾಲ್ ಅಂತ ಬರ್ತದೆ, ಗೋಹಿಲ್ ಹಾಲ್ ದಾಗ ಕೊಡ್ತಾರ ಗೊತ್ತಿಲ್ಲ. ನೋಡ್ರಿ ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್ ಪ್ರಶಸ್ತಿ ಅಂತಕ್ಕಂಥದ್ದು ಯಾವಾಗ ಸ್ಥಾಪನೆ ಇತ್ತು ಸರ್ ಬಂದಾಗ, ಸಿಂಪಲ್ ಆಗಿ 2004 ಸ್ಥಾಪನೆ ಆಗುತ್ತೆ ನೋಡಿ. ನಂತರ ಈ ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್ ಅಂತಕ್ಕಂಥದ್ದು ಮೊದಲ ಬಾರಿಗೆ ನೀಡಿದ ವರ್ಷ ಗೊತ್ತಿರ್ಬೇಕು, 2005. ಯಾವ ಕೊಡ್ತಾರೆ ಹೇಳ್ರಿ, 2005 ಕೊಡ್ತಾರ ಗೊತ್ತಿಲ್ಲ. ಮತ್ತೇನ್ ಗೊತ್ತೇನ್ರಿ, ಪ್ರಮುಖವಾಗಿ ಈ ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್ ಪ್ರಶಸ್ತಿ ನೋಡ್ರಿ, ಇದಕ್ ಮೊತ್ತ ಕೂಡ ಈ ರೊಕ್ಕ ಕೊಡ್ತಾರ. ಸರಿ, ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್ ಪ್ರಶಸ್ತಿಯ ಮೊತ್ತದ ಬಂದಾಗ ಗೊತ್ತಿರ್ಬೇಕೇನ್ ಗೊತ್ತೇನ್ರಿ ಸರ್, 50,000 ಗೊತ್ತೇನ್ರಿ, 50,000 ಗೊತ್ತೇನ್ರಿ. ಪೌಂಡ್ ಏನ್ ಗೊತ್ತೇನ್ರಿ, ಅಮೌಂಟ್ ಅಂತಕ್ಕಂಥ ಕೊಡ್ತಾರ ಗೊತ್ತಿರ್ಬೇಕು ಸರ್. ನಂತರ ಬಂದಾಗ ಇವಾಗ ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್ 25 ಪಡ್ಕೊಂಡ್ರೆ ಗೊತ್ತಿತ್ತು, ಸ್ಥಾಪನೆಗೆ ಗೊತ್ತಿತ್ತು, ನೀಡುವ ದೇಶ ಗೊತ್ತೈತಿ ಅದಲ್ಲ. ಹಾಗೆ ಏನ್ ಗೊತ್ತೇನ್ರಿ ನೋಡಿ, ಕರೆಂಟ್ ಅಫೇರ್ಸ್ ಜಿಕೆ ಕ್ವಶನ್ ಕೇಳ್ತಾರೆ. ಏನ್ ಗೊತ್ತೇನ್ರಿ ಸರಿ, ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್ ಪ್ರಶಸ್ತಿ ಅಂತಕ್ಕಂಥದ್ದು ಸರಿ ಇದರ ಮೊದಲ ವಿಜೇತ ಗೊತ್ತಿರ್ಬೇಕು.
ಸರ್ ನೋಡಿ, ಮೊದಲ ವಿಜೇತನ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ಯಾರು ಗೊತ್ತೇನ್ರಿ? ಇಸ್ಮಾಯಿಲ್ ಅಂತ ಬರ್ತಾರೆ, ಗೊತ್ತೇನ್ರಿ? ಸರ್ ಇಸ್ಮಾಯಿಲ್ ಅಂತ ಗೊತ್ತೇನ್ರಿ? ಇಸ್ಮಾಯಿಲ ಸರ್ ಕದಾರ್ ಅಂತಕ್ಕಂತ ಬರ್ತಾರ, ಇವ್ರು ಪಡ್ಕೋತಾರ ಸ್ನೇಹಿತರೆ. ಯಾವ ಕೃತಿ ಪಡ್ಕೋತಾರ ಗೊತ್ತೇನ್ರಿ? ದ ಜನರಲ್ ಡೆಡ್ ಆರ್ಮಿ ಅಂತಕ್ಕಂಥ ಕೃತಿ ಬರೀತಾರ್ರಿ. ಆ ಕೃತಿಗೆ ಏನ್ ಗೊತ್ತೇನ್ರಿ? ಅಂತಾರಾಷ್ಟ್ರೀಯ ಜ್ಞಾನಪೀಠ ಪ್ರಶಸ್ತಿ ಮೊದಲು ಪಡ್ಕೋತಾರ ಅಂತ ಗೊತ್ತೇನ್ರಿ, ಅದಲ್ವಾ? ನಂತರ ಗೊತ್ತೇನ್ರಿ 2022 ಯಾವಾಗ ಗೊತ್ತೇನ್ರಿ? 2022 ಅಂತಾರಾಷ್ಟ್ರೀಯ ಗೊತ್ತೇನ್ರಿ ಬುಕ್ಕರ್ ಪ್ರಶಸ್ತಿ ವಿಜೇತರ ಬಂದಾಗ ಗೊತ್ತಿರ್ಬೇಕು, ಅವ್ರ ನಮ್ಮ ಭಾರತೀಯರು ನೋಡ್ರಿ. ಅಂತಾರಾಷ್ಟ್ರೀಯ ಮ್ಯಾನ್ ಬುಕ್ಕರ್ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊದಲ ಭಾರತೀಯ ಬಂದಾಗ ಯಾರು ಗೊತ್ತೇನ್ರಿ? ಗೀತಾಂಜಲಿ. ಯಾರು ಗೊತ್ತೇನ್ರಿ? ಸರ್ ಗೀತಾಂಜಲಿ ಗೊತ್ತೇನ್ರಿ? ಶ್ರೀ ಅಂತಕ್ಕಂಥ ಪಡ್ಕೋತಾರ ಅಂತ ಗೊತ್ತೇನ್ರಿ. ಸರಿ, ಗೀತಾಂಜಲಿ ಶ್ರೀ ಅಂತಕ್ಕಂಥವ್ರು ಯಾವ ಕೃತಿ ಪಡ್ಕೋತಾರ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು. ಯಾವ್ದು ಗೊತ್ತೇನ್ರಿ? ಮರಳಿನ ಸಮಾಧಿ ಅಂತಕ್ಕಂಥ ಕೃತಿ ಬರೀತಾರೆ. ಯಾವ್ದು ಗೊತ್ತೇನ್ರಿ? ಮರಳಿನ, ಹೌದಲ್ವಾ, ಸಮಾಧಿ ಅಂತಕ್ಕಂಥ ಕೃತಿ ಬರೀತಾರ್ರಿ. ಈ ಕೃತಿಗೆ ಏನ್ ಮಾಡ್ತಾರ ಗೊತ್ತೇನ್ರಿ? ಇನ್ನೊಬ್ರು ಸರ್ ಡೈಸ್ ರಾಕ್ವೆಲ್ ಅಂತಕ್ಕಂಥ ಬರ್ತಾರ, ಗೊತ್ತೇನ್ರಿ? ಡೈಸ್ ರಾಕ್ವೆಲ್ ಅಂತಕ್ಕಂಥವ್ರು ಏನ್ ಮಾಡ್ತಾರ ಗೊತ್ತೇನ್ರಿ? ಅನುವಾದ ಮಾಡ್ತಾರ. ಅನುವಾದ ಮಾಡಕ್ಕೆ ಏನ್ ಗೊತ್ತೇನ್ರಿ? ಅಂತಾರಾಷ್ಟ್ರೀಯ ಜ್ಞಾನಪೀಠ ಪ್ರಶಸ್ತಿ ಪಡ್ಕೋತಾರ, ಅದಲ್ವಾ? ಈ ಡೈಸ್ ಬೇಕರ್ ರಾಕ್ವೆಲ್ ಅಂತಕ್ಕಂಥವ್ರು ಯಾವ ದೇಶ ಗೊತ್ತೇನ್ರಿ? USA, ಅದಲ್ವಾ? ಈ ಗೀತಾಂಜಲಿ ಶ್ರೀ ಏನ್ ಗೊತ್ತೇನ್ರಿ? 2022 ಪಡ್ಕೋತಾರೆ. ಇವ್ರು ಮೊದಲ ಭಾರತೀಯ ಅಂತ ಕೂಡ ಹೇಳ್ತಾರೆ, ಗೊತ್ತಿರ್ಬೇಕು. ಏನ್ ಗೊತ್ತೇ? ಮರಳಿನ ಸಮಾಧಿ ಅಂತಕ್ಕಂಥ ಕೃತಿ. ಸರ್ ನೆಕ್ಸ್ಟ್ ಬಂದಾಗ 23 ಪಡ್ಕೋತಾರ. 2023 ಪಡ್ಕೋತಾರ ಒಂದು ಕೃತಿ ಅಂದ್ರೆ ದ ಟೈಮ್ ಸೆಲ್ಟರ್ ಅಂತಕ್ಕಂಥ ಕೃತಿ ಪಡ್ಕೋತಾರ. ನೋಡ್ರಿ, ಇದ್ರ ಕೃತಿ ಯಾರು ಗೊತ್ತೇನ್ರಿ? ಜಾರ್ಜಿವಾ ಗೋಸ್ಪೊಡಿನೋ ಅಂತಕ್ಕಂಥವ್ರು, ಅದಲ್ವಾ? ಇದ್ರ ಅನುವಾದ ಯಾರು ಮಾಡ್ತಾರೆ ಸರ್ ಬಂದಾಗ ಗೊತ್ತಿರ್ಬೇಕು, ಎಂಜೆಲಾ ರೊಡೆಲೋ. ನಂತರ 2024 ಅಂತಾರಾಷ್ಟ್ರೀಯ ಮ್ಯಾನ್ ಬುಕ್ಕರ್ ಪ್ರಶಸ್ತಿ ವಿಜೇತ ಗೊತ್ತಿರ್ಬೇಕು, ಕೃತಿ ಬಂದಾಗ ಕೈರೋಸ್ ಅಂತಕ್ಕಂಥ ಕೃತಿ, ಅದಲ್ವಾ? ಇದು ಯಾವ ಕೃತಿ ಅಂತ ಬಂದಾಗ ಗೊತ್ತಿರ್ಬೇಕು, ಯಾರು ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು. ಇವಾಗ ಅನುವಾದ ಮಾಡ್ತಾರೆ ಗೊತ್ತೇನ್ರಿ? ಮೈಕಲ್ ಹಾಫ್ಮನ್ ಅಂತಕ್ಕಂಥ ಮಾಡ್ತಾರೆ. ಆ ಕೃತಿ ಅರ್ಥ ಗೊತ್ತೇನ್ರಿ? ಜೆನ್ನಿ ಎರ್ಫೆನ್ ಬಕ್ ಅಂತಕ್ಕಂಥ ಅವ್ರ ಕೃತಿ ಯಾವ್ದು ಗೊತ್ತ? ಕೈರಸ್ ಅಂತಕ್ಕಂಥ ಕೃತಿ, ಅದು ಅನುವಾದ ಮಾಡಿದಾಗ ಗೊತ್ತೇನ್ರಿ? ಮೈಕಲ್ ಹಾಫ್ಮನ್ ಅಂತಕ್ಕಂಥ ಅನುವಾದ ಮಾಡ್ತಾರೆ ಗೊತ್ತೇನ್ರಿ. ಅದೇ ರೀತಿಯಾಗಿ 2025 ಯಾರು ಪಡ್ಕೋತಾರೆ ಗೊತ್ತೇನ್ರಿ? ಭಾನು ಮಸ್ತಕ್ ಅವ್ರು, ಅದಲ್ವಾ? ಇಲ್ಲಿ ಇನ್ನೊಂದು ಗೊತ್ತಿರ್ಬೇಕು ಸ್ನೇಹಿತರೆ, ಗೊತ್ತೇನ್ರಿ? ಬೂಕರ್ ಪ್ರಶಸ್ತಿ ಅಂತಕ್ಕಂಥ ಬರ್ತದೆ. ಅದ ಏನ್ ಗೊತ್ತೇನ್ರಿ? ಸರ್ ಮ್ಯಾನ್ ಬೂಕರ್ ಏನ್ ಗೊತ್ತೇನ್ರಿ? ಮ್ಯಾನ್ ಬೂಕರ್ ಏನ್ ಗೊತ್ತೇನ್ರಿ? ಅಥವಾ ಸರ್ ಬೂಕರ್ ಪ್ರಶಸ್ತಿ ಅಂತಕ್ಕಂಥ ಬರ್ತದೆ ಸ್ನೇಹಿತರೆ, ಕನ್ಫ್ಯೂಸ್ ಆಗ್ಬೇಡ. ಸರ್ ಇವಾಗ ಅಂತಾರಾಷ್ಟ್ರೀಯ ಮ್ಯಾನ್ ಬೂಕರ್ ಪ್ರಶಸ್ತಿ ಅಂದ್ರೆ ಏನ್ ಗೊತ್ತೇನ್ರಿ? ಇಂಗ್ಲಿಷ್ ಭಾಷೆಗೆ ಭಾಷಾಂತರಗೊಂಡ ಕೃತಿಗಳು ಕೊಡ್ತಾರೆ. ಈ ಬೂಕರ್ ಪ್ರಶಸ್ತಿ ಯಾವ ಚಿತ್ರ ಕೊಡ್ತಾರೆ ಗೊತ್ತೇನ್ರಿ? ಪ್ರಮುಖವಾಗಿ ಸರ್ ಇಂಗ್ಲಿಷ್ ಸಾಹಿತ್ಯ ಏನ್ ಗೊತ್ತೇನ್ರಿ? ಸರ್ ಇಂಗ್ಲಿಷ್ ಸಾಹಿತ್ಯದಲ್ಲಿ ಅತ್ಯುನ್ನತವಾದ ಸಾಧನೆ ಮಾಡ್ತಾರಲ್ವಾ, ಅಂತವ್ರಿಗೆ ನೀಡೋ ಪ್ರಶಸ್ತಿ ಬೂಕರ್ ಪ್ರಶಸ್ತಿ. ಅಲ್ಲಿ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಕೊಡ್ತಾರೆ, ಗೊತ್ತಿಲ್ಲ. ಇಂಗ್ಲಿಷ್ ಸಾಹಿತ್ಯದಾಗ ಯಾರು ಅತ್ಯುನ್ನತ ಸಾಧನೆ ಮಾಡ್ತಾರಲ್ವಾ, ಅಂತವ್ರಿಗೆ ಕೊಡೋದ್ ಗೊತ್ತೇನ್ರಿ? ಬೂಕರ್ ಪ್ರಶಸ್ತಿ ಅಂತಕ್ಕಂಥದ್ದು. ಸರ್ ನೋಡ್ರಿ, ಇಂತ ಬೂಕರ್ ಪ್ರಶಸ್ತಿ ಅದಲ್ವಾ ಯಾವಾಗ ಸ್ಥಾಪನೆ ಆಗ್ತದೆ ಗೊತ್ತೇನ್ರಿ? 1969 ಸ್ಥಾಪನೆ ಆಗುತ್ತೆ, ಅದಲ್ವಾ? ಇದು ಕೂಡ ನೀಡೋ ದೇಶ ಗೊತ್ತಿರ್ಬೇಕು, ಯಾವ್ದಾಗ ಗೊತ್ತೇನ್ರಿ? UK ಅಂತಕ್ಕಂಥ ದೇಶ ಸೇಮ್, ಅದಲ್ವಾ? ಮತ್ತೆ ಕೂಡ ಸೇಮ್ ಅಂತ ನೋಡ್ರಿ, ಯಾವ್ದಲ್ವಾ? ಸೇಮ್ ಅಂತ ನೋಡ್ರಿ 50,000 ಏನ್ ಗೊತ್ತೇನ್ರಿ? 50,000 ಸರ್ ಪೌಂಡ್ ಅಂತಕ್ಕಂಥ ಗೊತ್ತೇನ್ರಿ? ಮತ್ತೆ ಕೊಡ್ತಾರ ಗೊತ್ತಿಲ್ಲ. ಸರ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು, ಈ ಬೂಕರ್ ಪ್ರಶಸ್ತಿ ಅಲ್ವಾ, ಈ ಬೂಕರ್ ಪ್ರಶಸ್ತಿ ನೀಡುವ ಗೊತ್ತೇನ್ರಿ? ಸಂಸ್ಥೆಗಳು, ಅದಲ್ವಾ? ಸಂಸ್ಥೆಗಳು ಅಂತಕ್ಕಂಥ ಗೊತ್ತಿರ್ಬೇಕು, ಅದಲ್ವಾ? ಮೊದಲು ನೋಡಿ ಪ್ರಮುಖವಾಗಿ ಬೇರೆ ಬೇರೆ ಸಂಸ್ಥೆಗಳು ಕೊಡ್ತೀವ್ರಿ. ಸರ್ ಮೊದಲು ಯಾವ್ದು ಕೊಡ್ತಿದ್ದು ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು, ಯಾವ್ದು ಗೊತ್ತೇನ್ರಿ? ಬೂಕರ್ ಏನ್ ಗೊತ್ತೇನ್ರಿ? ಬೂಕರ, ಅದಲ್ವಾ? ಸರ್ ಮೆಕ್ಕೆ ಏನ್ ಗೊತ್ತೇನ್ರಿ? ಮೆಕ್ಕೆ ಕೆನಾಲ್ ಅಂತಕ್ಕಂಥ ಸಂಸ್ಥೆ ಕೊಡ್ತಿತ್ತು, ಅದಲ್ವಾ? ಎಲ್ಲಿಂದ ಎಲ್ಲಿಂದ ಗೊತ್ತೇನ್ರಿ? 1969 ಏನ್ ಗೊತ್ತೇನ್ರಿ? 2019 ಕೊಡ್ತಿರೋದು ಗೊತ್ತಿಲ್ಲ. ಸರ್ ನೆಕ್ಸ್ಟ್ ಬಂದಾಗ ಎರಡನೇ ಸಂಸ್ಥೆ ಬರ್ತದ ಗೊತ್ತೇನ್ರಿ? ಮ್ಯಾನ್ ಗ್ರೂಪ್ ಅಂತಕ್ಕಂಥ ಸಂಸ್ಥೆ ಕೊಡ್ತದೆ. ಯಾವ ಗ್ರೂಪ್ ಗೊತ್ತೇನ್ರಿ? ಈ ಮ್ಯಾನ್ ಗ್ರೂಪ್ ಅಂತಕ್ಕಂಥ ಸಂಸ್ಥೆ ಕೊಡ್ತದ. ಎಲ್ಲಿಂದ ಎಲ್ಲಿಂದ ಗೊತ್ತೇನ್ರಿ? 2019 ಏನ್ ಗೊತ್ತೇನ್ರಿ? ಇವರು ಎಲ್ಲಿಂದ ಕೊಡ್ತಾರ ಸರ್, ಇದು 1969 ಇದು 2001 ಕೊಡ್ತಾರೆ. ನಂತರ ನೋಡ್ರಿ, ಇವರು ಮ್ಯಾನ್ ಗ್ರೂಪ್ ಅಂತಕ್ಕಂಥದ್ದು 2000 ಗೊತ್ತೇನ್ರಿ? 2019 ಕೊಡ್ತಾರ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಇನ್ನೊಂದ್ ಬರ್ತೈತಿ, ಪ್ರೆಸೆಂಟ್ ಆಗಿ ಬರ್ತದೆ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು. ಕ್ರ್ಯಾಂಕ್ ಏನ್ ಗೊತ್ತೇನ್ರಿ? ಕ್ರ್ಯಾಂಕ್ ಅದಲ್ವಾ? ಸ್ಟಾರ್ಟ್ ಅಂತಕ್ಕಂಥ ಸಂಸ್ಥೆ ಕೊಡ್ತೈತಿ ಅಂದ್ರ ಸರ್ 2019 ಪ್ರೆಸಿಡೆಂಟ್ ಏನ್ ಪ್ರಶಸ್ತಿ ಕೊಡ್ತದಲ್ವಾ, ಅದು ಯಾವ ಸಂಸ್ಥೆ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತು, ಕ್ರ್ಯಾಂಕ್ ಶಾಟ್, ಅದಲ್ವಾ? ಸರ್ ಮೊತ್ತ ಗೊತ್ತೈತು, ನೀಡೋ ಸಂಸ್ಥೆಗಳು ಗೊತ್ತಾದ್ರು, ಅದಲ್ವಾ? ನನ್ ಕ್ಷೇತ್ರ ಗೊತ್ತೈತಿ. ನಂತರ ಬಂದಾಗ ಏನ್ ಗೊತ್ತೇನ್ರಿ? ಈ ಬೂಕರ್ ಪ್ರಶಸ್ತಿ ಅಲ್ವಾ, ಈ ಬೂಕರ್ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊದಲ ವ್ಯಕ್ತಿ ಬಂದಾಗ ಗೊತ್ತಿರ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ, ಕರೆಂಟ್ ಅಫೇರ್ಸ್ ಲಿಂಕ್ ಜಿಕೆ ಕ್ವಶನ್ ಕೇಳ್ತಿರ್ತಾರೆ. ಸರ್ ನೋಡ್ರಿ, ಬೂಕರ್ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊದಲ ವ್ಯಕ್ತಿ ಗೊತ್ತಿರ್ಬೇಕಂತ ಗೊತ್ತೇನ್ರಿ? PH ಏನ್ ಗೊತ್ತೇನ್ರಿ? PH ಸರ್ ನ್ಯೂಬಿ ಅಂತಕ್ಕಂಥ ಪಡ್ಕೋತಾರೆ. ಸರ್ PH ನ್ಯೂಬಿ ಅವರು ಯಾವ ವರ್ಷ ಪಡ್ಕೋತಾರೆ ಗೊತ್ತೇನ್ರಿ? 1969 ಪಡ್ಕೋತಾರ ಗೊತ್ತಿಲ್ಲ. ಸರ್ ಇವ್ರು ಯಾವ ದೇಶ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು. ಇವ್ರು ಯಾವ ದೇಶದ ಬಂದಾಗ UK ದೇಶದವ್ರು ಸೇರಿದ್ರೆ ಗೊತ್ತಿಲ್ಲ, ಅದಲ್ವಾ? ಇವ್ರ ಕೃತಿ ಯಾವ್ದಾಗ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು. ಕೃತಿ ಅಂತ ಬಂದಾಗ ಯಾವ್ದ ಅಂತ ಬಂದಾಗ ನೋಡಿ ಕೇಳ್ತಿರ್ತಾರೆ ಎಕ್ಸಾಮ್, PH ನ್ಯೂಬಿ ಕೃತಿ 1949 ಕೊಡ್ಕೋತಾರ, ಅದಲ್ವಾ? ಯಾವ್ದು ಬಂದಾಗ ಸಿಂಪಲ್ ಆಗಿ ಗೊತ್ತಿರ್ಬೇಕು. ಸಮಥಿಂಗ್ ಟು ಆನ್ಸರ್ ಫಾರ್, ಅದಲ್ವಾ? ಸಮಥಿಂಗ್ ಟು ಏನ್ ಗೊತ್ತೇನ್ರಿ? ಸಮಥಿಂಗ್ ಟು ಏನ್ ಗೊತ್ತೇನ್ರಿ? ಸಮಥಿಂಗ್ ಟು ಏನ್ ಗೊತ್ತೇನ್ರಿ? ಆನ್ಸರ್ ಫಾರ್ ಏನ್ ಗೊತ್ತೇನ್ರಿ?
ಆನ್ಸರ್ ಏನ್ ಗೊತ್ತೇನ್ರಿ ಫಾರ್ ಅಂತಕ್ಕಂಥ ಕೃತಿ ಬರೀತಾರ್ರಿ ಆ ಕೃತಿಗೆ ಈ ಪ್ರಶಸ್ತಿ ಪಡ್ಕೋತಾರ ಗೊತ್ತಿಲ್ಲ. ಸರ್ ನೆಕ್ಸ್ಟ್ ಬಂದಾಗ ಈ ಬೂಕರ್ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊದಲ ಮಹಿಳೆ ಗೊತ್ತಿರ್ಬೇಕಾದ್ರೆ ಗೊತ್ತೇನ್ರಿ ಬೂಸಿಯಾ ಏನ್ ಗೊತ್ತೇನ್ರಿ ಬೂಸಿಯಾ ಸರ್ ರುಬೆನ್ಸ್ ಅಂತಕ್ಕಂಥ ಪಡ್ಕೋತಾರ ಗೊತ್ತಿರ್ಬೇಕು. ಇವ್ರು ಯಾವ ವರ್ಷ ಪಡ್ಕೋತಾರ ಗೊತ್ತೇನ್ರಿ 1970 ಪಡ್ಕೋತಾರ ಗೊತ್ತಿಲ್ಲ. ಸರ್ ಇವ್ರು ಯಾವ ದೇಶ ಗೊತ್ತೇನ್ರಿ ಸಿಂಪಲ್ ಆಗಿ ಗೊತ್ತಿರ್ಬೇಕು. ಯಾವ ದೇಶ ಬಂದಾಗ UK ದೇಶ ಅದಲ್ವಾ. ಇವ್ರ ಕೃತಿ ಯಾವ್ದ ಗೊತ್ತೇನ್ರಿ ದ ಎಲೆಕ್ಟೆಡ್ ಮೆಂಬರ್ಸ್ ಅಂತಕ್ಕಂಥ ಕೃತಿ ಬರೀತಾರ್ರಿ ಆ ಕೃತಿಗಾಗಿ ಏನ್ ಗೊತ್ತೇನ್ರಿ 1970ಕ್ಕ ಬೂಕರ್ ಪ್ರಶಸ್ತಿ ಪಡ್ಕೋತಾರ. ನೋಡ್ರಿ ಇಲ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ, ಅಂತಾರಾಷ್ಟ್ರೀಯ ಮ್ಯಾನ್ ಬೂಕರ್ ಪ್ರಶಸ್ತಿ ಬೇರೆ, ಬೂಕರ್ ಪ್ರಶಸ್ತಿ ಬೇರೆ ಅದಲ್ವಾ ಗೊತ್ತಿರ್ಲಿ. ಸೊ ನೆಕ್ಸ್ಟ್ ಬಂದಾಗ ಬೂಕರ್ ಪ್ರಶಸ್ತಿಯನ್ನು ಪಡೆದುಕೊಂಡ ನಮ್ಮ ಪ್ರೀತಿಯ ಹೆಮ್ಮೆನ್ ಗೊತ್ತೇನ್ರಿ ಭಾರತೀಯರು ಇಂಡಿಯನ್ಸ್ ಅಂತ ನೋಡೋದಲ್ಲ, ಇಂಡಿಯನ್ಸ್ ಅದಲ್ವಾ ಪ್ರಮುಖವಾಗಿ ಭಾರತೀಯರು 5 ಜನ ಬರ್ತಾರೆ. ಸರ್ ಒಂದ್ ಗೊತ್ತಿರ್ಬೇಕು ಯಾರಪ್ಪ ಬಂದಾಗ VS ಏನ್ ಗೊತ್ತೇನ್ರಿ VS ಏನ್ ಗೊತ್ತೇನ್ರಿ ನೈಪಾಲ್ ಅಂತಕ್ಕಂಥ ಪಡ್ಕೋತಾರ ಅದಲ್ವಾ. ಸರ್ ಯಾವ ವರ್ಷ ಪಡ್ಕೋತಾರ ಗೊತ್ತೇನ್ರಿ 1970 ಪಡ್ಕೋತಾರ ವರ್ಷದ ಗೊತ್ತಿಲ್ಲ. ಸರ್ ಯಾವ ಕೃತಿ ಪಡ್ಕೋತಾರ ಗೊತ್ತೇನ್ರಿ ಇನ್ನೇ ಫ್ರೀ ಸ್ಟೇಟ್ ಅಂತಕ್ಕಂಥ ಕೃತಿ ಬರೀತಾರ್ರಿ ಆ ಕೃತಿ ಪಡ್ಕೋತಾರ. ನಂತರ ಬಂದಾಗ ಎರಡನೇ ವ್ಯಕ್ತಿ ಬರ್ತಾರ ಗೊತ್ತೇನ್ರಿ ಸಲ್ಮಾನ್ ಏನ್ ಗೊತ್ತೇನ್ರಿ ಸಲ್ಮಾನ್ ಸರ್ ರಸ್ದಿ ಅಂತಕ್ಕಂಥ ಪಡ್ಕೋತಾರ ಯಾವ ವರ್ಷ ಗೊತ್ತೇನ್ರಿ 1981 ಪಡ್ಕೋತಾರ ಅಂತ ಗೊತ್ತಿಲ್ಲ. ಸರ್ ಇವ್ರ ಕೃತಿ ಯಾವ್ದ ಗೊತ್ತೇನ್ರಿ ಮಿಡ್ ನೈಟ್ ಚಿಲ್ಡ್ರನ್ ಅಂತಕ್ಕಂಥ ಕೃತಿ ಬರೀತಾರ ನೋಡ್ರಿ. ಸರ್ ನೆಕ್ಸ್ಟ್ ಬಂದಾಗ ಮೂರನೇ ವ್ಯಕ್ತಿ ಬರ್ತಾರ ಗೊತ್ತೇನ್ರಿ ಸರ್ ಅರುಂಧತಿ ಅಥವಾ ಅರುಂಧತಿ ಏನ್ ಗೊತ್ತೇನ್ರಿ ಅರುಂಧತಿ ಏನ್ ಗೊತ್ತೇನ್ರಿ ಅರುಂಧತಿ ಸರ್ ರಾಯ್ ಅಂತ ಪಡ್ಕೋತಾರ ಅದಲ್ವಾ. ಸರ್ ಯಾವ ವರ್ಷ ಪಡ್ಕೋತಾರ ಗೊತ್ತೇನ್ರಿ 1997 ಪಡ್ಕೋತಾರ ಅಂತ ಗೊತ್ತಿಲ್ಲ. ಸರ್ ಕೃತಿ ಗೊತ್ತಿರ್ಬೇಕು ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತಕ್ಕಂಥ ಕೃತಿ ಪಡ್ಕೋತಾರ ನೋಡಿ. ಸರ್ ನೆಕ್ಸ್ಟ್ ಬಂದಾಗ ನಾಲ್ಕನೇ ವ್ಯಕ್ತಿ ಬರ್ತಾರ ಗೊತ್ತೇನ್ರಿ ಕಿರಣ್ ದೇಸಾಯಿ ಅದಲ್ವಾ. ಕಿರಣ್ ಏನ್ ಗೊತ್ತೇನ್ರಿ ಕಿರಣ್ ದೇಸಾಯಿ ಅಂತಕ್ಕಂಥ ಪಡ್ಕೋತಾರ ಯಾವ ವರ್ಷ ಗೊತ್ತೇನ್ರಿ 2006 ಪಡ್ಕೋತಾರ ಅಂತ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಬಂದಾಗ ಇವ್ರ ಕೃತಿ ಯಾವ್ದಾಗ ಗೊತ್ತೇನ್ರಿ ಇನ್ಹೆರಿಟೆನ್ಸ್ ಆಫ್ ಲಾಸ್ ಅಂತಕ್ಕಂಥ ಕೃತಿ ಬರೀತಾರ ಆ ಕೃತಿ ಪಡ್ಕೋತಾರ. ನಂತರ ಬಂದಾಗ 5ನೇ ವ್ಯಕ್ತಿ ಬರ್ತಾರ ಗೊತ್ತೇನ್ರಿ ಅರವಿಂದ್ ಏನ್ ಗೊತ್ತೇನ್ರಿ ಅರವಿಂದ್ ಏನ್ ಗೊತ್ತೇನ್ರಿ ಸರ್ ಅಡಿಗ ಅಂತಕ್ಕಂಥ ಪಡ್ಕೋತಾರ ಗೊತ್ತಿರ್ಬೇಕು ಅರವಿಂದ್ ಅಡಿಗ. ಸರ್ ಯಾವ ವರ್ಷ ಪಡ್ಕೋತಾರ ಗೊತ್ತೇನ್ರಿ 2000 ಏನ್ ಗೊತ್ತೇನ್ರಿ 2008 ಪಡ್ಕೋತಾರದಲ್ವಾ. ಯಾವ ಕೃತಿ ಗೊತ್ತೇನ್ರಿ ದ ವೈಟ್ ಟೈಗರ್ ಅಂತಕ್ಕಂಥ ಕೃತಿ ಬರೀತಾರ ಸರ್ ಅದಲ್ವಾ. ನಂತರ ಬಂದಾಗ 2020 ಏನ್ ಗೊತ್ತೇನ್ರಿ 2ರ ಬೂಕರ್ ಪ್ರಶಸ್ತಿ ವಿಜೇತರ ಗೊತ್ತಿರ್ಬೇಕು. ಅವ್ರು ಯಾರಪ್ಪ ಬಂದಾಗ ಪ್ರಮುಖವಾಗಿ ಯಾರು ಗೊತ್ತೇನ್ರಿ ಶಹನ್ ಕರುಣಾ ತಿಲಕ್ ಅಂತಕ್ಕಂಥವ್ರು. ಯಾರು ಗೊತ್ತೇನ್ರಿ ಶಹನ್ ಏನ್ ಗೊತ್ತೇನ್ರಿ ಸರ್ ಕರುಣಾ ಏನ್ ಗೊತ್ತೇನ್ರಿ ಕರುಣಾ ತಿಲಕ್ ಅಂತಕ್ಕಂಥ ಪಡ್ಕೋತಾರ ಗೊತ್ತಿರ್ಬೇಕು ಅದಲ್ವಾ. ಇವ್ರು ಯಾವ ದೇಶ ಗೊತ್ತೇನ್ರಿ ಶ್ರೀಲಂಕಾ ಅಂತಕ್ಕಂಥವ್ರು. ಸರ್ ನೆಕ್ಸ್ಟ್ ಬಂದಾಗ ಕೃತಿ ಬಂದಾಗ ದ 7 ಮೂನ್ ಆಫ್ ಮಾಲಿ ಅಲ್ಮೆಡಸ್ ಅಂತಕ್ಕಂಥ ಕೃತಿ ಬರೀತಾರೆ. ನೆಕ್ಸ್ಟ್ 23ರ ವಿಜೇತ ಗೊತ್ತಿರ್ಬೇಕು ನೋಡ್ರಿ ಪೌಲಿನ್ಸ್ ಅಂತಕ್ಕಂಥ ನೋಡಿ 2023ರ ಬೂಕರ್ ಪ್ರಶಸ್ತಿ ವಿಜೇತರ ಗೊತ್ತೇನ್ರಿ ಸರ್ ಪೌಲನ್ ಗೊತ್ತೇನ್ರಿ ಪೌಲಿನ್ಸ್ ಅಂತಕ್ಕಂಥವ್ರು ಗೊತ್ತಿರ್ಬೇಕದಲ್ವಾ. ಯಾವ ದೇಶ ಗೊತ್ತೇನ್ರಿ ಐರಿಸ್ ಅಥವಾ ಐರ್ಲೆಂಡ್. ಇವ್ರ ಕೃತಿ ಯಾವ್ದಾಗ ಗೊತ್ತೇನ್ರಿ ದ ಪ್ರಾಫಿಟ್ ಸಾಂಗ್ ಅಂತಕ್ಕಂಥ ಕ್ವಶನ್ ಕೂಡ ಕೇಳಿದಾರೆ ನೋಡ್ರಿ. ಸರ್ ನಂತರ ಬಂದಾಗ 2024ರ ಬೂಕರ್ ಪ್ರಶಸ್ತಿ ವಿಜೇತರ ಬಂದಾಗ ಗೊತ್ತೇನ್ರಿ ಸಮಂತ ಏನ್ ಗೊತ್ತೇನ್ರಿ ಹಾರ್ವೆ ಅಂತಕ್ಕಂಥವ್ರು. ಇದು ಕೂಡ ಕ್ವಶನ್ ಆಗೈತೆ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಯಾಕಂದ್ರೆ. ಸರ್ ಯಾವ ಕೃತಿ ಗೊತ್ತೇನ್ರಿ ಕಕ್ಷಿ ಅಂತಕ್ಕಂಥ ಕೃತಿ ಗೊತ್ತಿರ್ಬೇಕು ಅದಲ್ವಾ. ಇದು ಸಿಂಪಲ್ ಬೂಕರ್ ಪ್ರಶಸ್ತಿ ಯಾವ ಚಿತ್ರ ಕೊಡ್ತಾರೆ ಗೊತ್ತೇನ್ರಿ ಇಂಗ್ಲಿಷ್ ಸಾಹಿತ್ಯ ಕೊಡ್ತಾರೆ. ಸರ್ ಅಂತಾರಾಷ್ಟ್ರೀಯ ಮ್ಯಾನ್ ಬೂಕರ್ ಕೊಡ್ತಾರೆ ಗೊತ್ತೇನ್ರಿ ಇಂಗ್ಲಿಷ್ ಭಾಷೆಗೆ ಭಾಷಾಂತರಗೊಂಡ ಕೃತಿಗಳು ಕೊಡ್ತಾರೆ ಅಂತ ಗೊತ್ತಿಲ್ಲ ಅದಲ್ವಾ. ಇಲ್ಲಿ ಇದು ಕರೆಂಟ್ ಅಫೇರ್ಸ್ ವಿತ್ GK ಅಂತ ಕರೀತಾರ. ಸಿಂಪಲ್ ಆಗಿ ಗೊತ್ತಿರ್ಬೇಕು. ತಮಗೆ ಅದ್ರ ವಿಡಿಯೋ ಇಷ್ಟ ಆಗಿದಾರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಓಕೆ ಥ್ಯಾಂಕ್ ಯು ಸೋ ಮಚ್.